ಜನನಿ ಈ ಬುಕ್ ನೋಡು. ಹಾ ಇದೆ. ಈ ಬುಕ್ ಎಲ್ಲ ಯಾಕಮ್ಮ ಈಗ? ನಂಗೆ ಬೇಕು ಅತ್ತೆ. ಥ್ಯಾಂಕ್ಸ್. ಸೀರೆ ಬ್ಲೌಸ್ ಎಲ್ಲ ಕರೆಕ್ಟಾಗಿ ಇಟ್ಟಿದ್ಯಾ? ಹ್ಞೂ ಅತ್ತೆ, ಪರ್ಫೆಕ್ಟ್ ಆಗಿ ಜೋಡಿಸಿದೀನಿ. ಹೇರ್ ಬ್ಯಾಂಡ್, ಹೇರ್ ಕ್ಲಿಪ್, ಸೇಫ್ಟಿ ಪಿನ್ ಇದನ್ನೆಲ್ಲ ಫ್ರಂಟ್ ಅಲ್ಲಿ ಇಟ್ಟಿದ್ದೀನಿ. ಅವಳಿಗೆ ಬೇಕಾಗಿರೋ ಮೇಕಪ್ ಐಟಮ್ಸ್ ಎಲ್ಲ ಸೈಡ್ ಅಲ್ಲಿ ಇಟ್ಟಿದ್ದೀನಿ ನೋಡಿ. ಎಲ್ಲ ಲಿಸ್ಟ್ ಮಾಡ್ಕೊಂಡಿದ್ದೆ. ಪರ್ಫೆಕ್ಟ್ ಆಗಿ ಪ್ಯಾಕ್ ಆಗಿದೆ. ಇದೇನೇ ಇದು? ಬರೀ ಚೂಡಿದಾರ್ಗಳೇ ಇದೆ, ಸೀರೆ ಬೇಡವಾ? ಅಮ್ಮ, ನಾನೇ ಬೇಡ ಅಂದಿದ್ದು. ಮದ್ವೆ ಆದ್ಮೇಲೆ ಹೇಗೂ 4-5 ದಿನ ರಿಲೇಟಿವ್ಸ್ ಮನೆ ಅಲ್ಲಿ ಇಲ್ಲಿ ಅಂತ ಓಡಾಟ ಇರುತ್ತೆ. ಅದಕ್ಕಷ್ಟೇ ಅಲ್ವಾ ಸೀರೆ. ಅದಾದ್ಮೇಲೆ ಹೇಗೂ ಆಫೀಸ್ಗೆ ಹೋಗ್ಬೇಕಲ್ವಾ, ಸೊ ಚೂಡಿದಾರ್ಸ್ ಕಂಫರ್ಟೇಬಲ್ ಆಗಿರುತ್ತೆ ಅಂತ. ನೀನ್ ಹೇಳೋದು ಸರಿನೇ ಬಿಡು. ಅಂಜು, ಏನನ್ನು ಮಿಸ್ ಮಾಡಬೇಡ. ಹಾ ಅಮ್ಮ, ಸರಿ. ಎಲ್ಲ ನೋಡಿದೀನಿ, ಎಲ್ಲ ಕರೆಕ್ಟ್ ಆಗಿ ಪ್ಯಾಕ್ ಮಾಡಿದೀನಿ. ಅಂಜು, ಅದು ಹಾಗಲ್ಲ. ನೀನ್ ಯಾವ್ಯಾವ ಬ್ಯಾಗಲ್ಲಿ ಏನೇನು ಇಟ್ಟಿದ್ಯಾ ಅಂತ ಜನರಿಗೆ ಹೇಳ್ಬಿಡು. ಇಲ್ಲಾಂದ್ರೆ ಅವಳಿಗೆ ಕಷ್ಟ ಆಗುತ್ತೆ. ನಾಳೆ ಗಂಡನ ಮನೆಗೆ ಹೋದ್ಮೇಲೆ ಅವಳಿಗೆ ಯಾವುದೇ ರೀತಿ ಕಷ್ಟ ಆಗಬಾರ್ದು. ಯಾಕೆಂದ್ರೆ ನಾವು ಅಲ್ಲಿರೋದಿಲ್ಲ. ಇಲ್ಲಾದ್ರೆ ನಾವೆಲ್ಲ ಇರ್ತೀವಿ, ಎಲ್ಲ ಜೋಪಾನ ಮಾಡ್ತೀವಿ. ಆಮೇಲೆ ಗಂಡನ ಮನೆಗೆ ಹೋದ್ಮೇಲೆ ಅದಿಲ್ಲ ಇದಿಲ್ಲ, ಅದೆಲ್ಲ ಇಟ್ಟಿದ್ದೀನಿ ಇದೆಲ್ಲ ಇಟ್ಟಿದ್ದೀನಿ ಅಂತ ಅವ್ಳಿಗೆ ಯಾವುದೇ ರೀತಿ ಕಷ್ಟ ಆಗಬಾರ್ದು. ಅದಕ್ಕೆ ಹೇಳ್ತಾ ಇದ್ದೀನಿ. ಡನ್, ಕರೆಕ್ಟ್ ಆಗಿ ಹೇಳ್ತೀನಿ ಎಲ್ಲ. ಯಾವ್ಯಾವ ಐಟಮ್ಸ್ ಎಲ್ಲೆಲ್ಲಿದೆ ಅಂತ ಕರೆಕ್ಟ್ ಆಗಿ ನೋಡ್ಕೊಂಡ್ಬಿಡು. ಅಲ್ಲಿ ನಿಮ್ ಕೈಗೆ ತಂದ್ಕೊಡೋದಕ್ಕೆ ನಾವ್ ಯಾರು ಇರೋದಿಲ್ಲ. ಏ ಅಮ್ಮ, ಅಕ್ಕ ಪ್ಯಾಕ್ ಮಾಡ್ಬೇಕಾದ್ರೆ ಇಲ್ಲೇ ಇದ್ಲು, ಎಲ್ಲ ನೋಡ್ಕೊಂಡಿದಾಗ ಎಲ್ಲ ನೋಡ್ಕೊಂಡಿದ್ದಾಳೆ ಬಿಡಿ. ಏನ್ ಯೋಚನೆ ಮಾಡ್ತಿದ್ಯಾ ಪುಟ? ಯಾಕೆ ಮಂಕದೆ? ಇದೇನ ಅಕ್ಕ ಇಷ್ಟ ಸಪ್ಪಗಿದ್ಯಾ? ಮದ್ವೆ ಹೆಣ್ ಕಡೆ ನೀನು. ಇದೇನಾದ್ರೂ ನನ್ ಮದ್ವೆ ಆಗಿದ್ರೆ ಫುಲ್ ಜೋಶಲ್ಲಿ ಇರ್ತಿದ್ದೆ. ನಗೆ ಸ್ವಲ್ಪ. ಜನನಿ, ಏನಾಯ್ತಮ್ಮ? ಪುಟ್ಟ, ಜನನಿ ಅಂದ್ರೆ ಏನಾಯ್ತು ನೋಡು. ಏನಾಯ್ತು ಮಗಳ? ಏನಾಯ್ತಮ್ಮ? ಏನಾಯ್ತು? ನಂಗೆ ಒಂಥರ ಭಯ ಆಗ್ತದೆ ಅಮ್ಮ. ಇಷ್ಟ ದಿನ ನನ್ನ ನೋಡ್ಕೊಳ್ಳೋದಕ್ಕೆ ನೀವೆಲ್ಲರೂ ಇದ್ರಿ. ಇನ್ ಮುಂದೆ ನಾನೆಲ್ಲ ಒಬ್ಳೆ ನೋಡ್ಕೋಬೇಕು. ಮನೆ, ನನ್ನ ಕರಿಯರ್, ಫ್ಯಾಮಿಲಿ ಎಲ್ಲ ನಾನು ಒಬ್ಳೆ ನಿಭಾಯಿಸೋದಕ್ಕಾಗತ್ತ ಅಮ್ಮ? ಆ ಮನೆಯವರು, ಅಲ್ಲಿನ ವಾತಾವರಣ, ಆ ಮನೆ ಎಲ್ಲ ಹೇಗಿರುತ್ತೋ ಏನೋ. ನಾನೆಲ್ಲರ ಜೊತೆ ಹೊಂದ್ಕೊಂಡು ಹೋಗೋದಕ್ಕಾಗುತ್ತಲ್ವಾ? ನೀವ್ ಯಾರು ಅಲ್ಲಿರಲ್ಲ, ನಾನು ಒಬ್ಳೇ ಇರ್ತೀನಿ. ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೋತೀನಮ್ಮ. ಜನ್ನಿ,